ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಭೂಮಿಯನ್ನು ಅಗೆಯುವಾಗ ಅಥವಾ ಭೂಮಿಯಲ್ಲಿ ಉಳುಮೆ ಮಾಡುವಾಗ ನಿಮಗೆ ಬಂಗಾರ ಅಥವಾ ನಿಧಿ ಸಿಕ್ಕರೆ ಅದು ಯಾರಿಗೆ ಸೇರುತ್ತೆ ಅನ್ನುವ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ. ಸ್ನೇಹಿತರೆ, ನಿಮ್ಮ ಸ್ವಂತ ಭೂಮಿಯಲ್ಲಿ ನಿಮಗೆ ಬಂಗಾರ ಅಥವಾ ನಿಧಿ ಸಿಕ್ಕರೆ ನೀವು ರಾತ್ರೋರಾತ್ರಿ ಶ್ರೀಮಂತರಾಗುತ್ತೀರಿ ಅಂತ ಅಂದ್ಕೊಂಡ್ರೆ ಅದು ನೀವು ಮಾಡುವ ದೊಡ್ಡ ತಪ್ಪಾಗಿದೆ. ನಿಮ್ಮದೇ ಸ್ವಂತ ಭೂಮಿಯಲ್ಲಿ ನಿಮಗೆ ನಿಧಿ ಸಿಕ್ಕರೂ ಆ ನಿಧಿ ನಿಮಗೆ ಸೇರುವುದಿಲ್ಲ. ನಿಮ್ಮ ಭೂಮಿಯಲ್ಲಿ ಉಳುಮೆ ಅಥವಾ ಭೂಮಿಯನ್ನು ಅಗೆಯುವಾಗ ನಿಮಗೆ ಬಂಗಾರ ಅಥವಾ ನಿಧಿ ಸಿಕ್ಕರೆ ಅದರ ಮೇಲೆ ನಿಮಗೆ ಯಾವುದೇ ರೀತಿಯ ಅಧಿಕಾರ ಇರುವುದಿಲ್ಲ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಿಧಿಗಾಗಿ ಭೂಮಿಯನ್ನು ಅಗೆಯುವುದು ಕಾನೂನು ಬಾಹಿರವಾಗಿದೆ. 1990ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಕೂಡ ರೂಪಿಸಲಾಗಿದೆ. ಒಂದು ಭೂಮಿಯನ್ನು ಅಗೆದು ಚಿನ್ನ ಹೊರತೆಗೆಯುವ ಅಧಿಕಾರವನ್ನು ಭಾರತೀಯ ಪುರಾತತ್ವ ಇಲಾಖೆಗೆ ಮಾತ್ರ ನೀಡಲಾಗಿದೆ. ಭೂಮಿಯಲ್ಲಿ ಉಳುಮೆ ಮಾಡುವಾಗ ಅಥವಾ ಭೂಮಿಯನ್ನು ಅಗೆಯುವಾಗ ಅವರಿಗೆ ಚಿನ್ನ ಸಿಕ್ಕರೆ ಆ ಭೂಮಿಯ ಮಾಲೀಕರು ಆ ಚಿನ್ನವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಒಂದು ಭೂಮಿಯನ್ನು ಅಗೆಯುವಾಗ ಅಲ್ಲಿ ನಿಧಿ ಅಥವಾ ಚಿನ್ನ ಸಿಕ್ಕರೆ 1971ರಲ್ಲಿ ರೂಪಿಸಲಾದ ಟ್ರಿಷಲ್ ಆಕ್ಟ್ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಭಾರತೀಯ ಕಾನೂನಿನ ಪ್ರಕಾರ ನಿಧಿ ಸಿಕ್ಕಿದ ವ್ಯಕ್ತಿಯು ಅದರ ಬಗ್ಗೆ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ತಿಳಿಸಬೇಕು. ನಂತರ ಅದನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಸರ್ಕಾರಿ ಖಜಾನೆಗೆ ಜಮಾ ಮಾಡುತ್ತಾರೆ. ಒಂದು ವೇಳೆ ಸಿಕ್ಕ ವಸ್ತುವಿನಲ್ಲಿ ಪುರಾತತ್ವ ಮಹತ್ವವಿದ್ದರೆ ಅದನ್ನು ಅಧ್ಯಯನಕ್ಕಾಗಿ ಪುರಾತತ್ವ ಇಲಾಖೆಗೆ ಕಳುಹಿಸಲಾಗುತ್ತೆ. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಸಿಕ್ಕ ಚಿನ್ನ ಅಥವಾ ಯಾವುದೇ ವಸ್ತು ತನ್ನದೇ ಎಂದು ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಸಾಬೀತುಪಡಿಸಿದರೆ ಆ ವ್ಯಕ್ತಿಗೆ ಆ ಚಿನ್ನವನ್ನು ಹಸ್ತಾಂತರಿಸಲಾಗುತ್ತೆ. ನಿಧಿಗಾಗಿ ನೀವು ಭೂಮಿಯನ್ನು ಅಗೆದರೆ ನಿಮ್ಮ ಮೇಲೆ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ನಿಧಿಗಾಗಿ ನೀವು ಭೂಮಿಯನ್ನು ಅಗೆದರೆ 6 ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡವನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕು.